ಹಲೋ ಎಲ್ರಿಗೂ ನಮಸ್ಕಾರ. 75 ಡೇಸ್ ಚಾನಲ್ನ ಡೇ 45ಗೆ ಎಲ್ರಿಗೂ ಸ್ವಾಗತ. ಇವತ್ತು ಮೈಸೂರು ವೆದರ್ ಹೇಗಿದೆ ಅಂದರೆ, ನಾನು ಬೆಳಗ್ಗೆ ಬರ್ತಾ ಇದ್ದೀನಿ ಶಾಪ್ಗೆ, ಈವ್ನಿಂಗ್ ಬರ್ತಿದ್ದೀನಿ ಅನ್ನೋ ಥರ ಇದೆ. ಫುಲ್ ಮಳೆ, ಚಳಿ ಎಲ್ಲ. ಎನಿವೆ ಏನಿದ್ರು ನಮ್ಮ ಕೆಲಸ ನಾವು ಮಾಡಲೇಬೇಕಲ್ವ. ಸೊ ಹಾಗಾಗಿ ಬೆಳಗ್ಗೆ ಎದ್ದು ನನ್ನ ಯೋಗ ಕ್ಲಾಸ್ ಮುಗಿಸಿ ನಾನು ವರ್ಕೌಟ್ ಮಾಡಿ ಪ್ರೋಟೀನ್ ಶೇಕ್ ಕುಡಿದು ಶಾಪಿಗೆ ಬರ್ತಿದ್ದೀನಿ. ಬಂದಮೇಲೆ ಇವತ್ತಿನ ಕೆಲಸಗಳನ್ನೆಲ್ಲ ಚೆಕ್ ಮಾಡ್ತಾ ಹಾಗೆ ಫ್ರೂಟ್ಸ್ ತಿಂದೆ. ಜೊತೆಗೆ ನೋಡಿ ಮಳೆ ಪುನಃ ಶುರು ಆಯಿತು. ಹೀಗಿದ್ದರೆ ಹೇಗೆ ಕೆಲಸ ಮಾಡೋದಂತಲೇ ಗೊತ್ತಾಗಲ್ಲ. ಇವತ್ತಿನ ಆರ್ಡರ್ಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೆ. ಸೊ ಮಳೆ ಜೋರು ಇರೋದ್ರಿಂದ ಕ್ಲೈಂಟ್ ಬರೋಕ್ಕಾಗಲ್ಲ, ರ್ಯಾಪಿಡೋದಲ್ಲಿ ಕಳಿಸಿ ಸ್ವಿಗ್ಗಿ ಮಾಡಿ ಅಂತ ಹೇಳಿದ್ರು. ಬಟ್ ಇಷ್ಟು ಮಳೆ ಇದ್ರೂ, ಚಳಿ ಇದ್ರೂ ಸ್ವಿಗ್ಗಿಯವರು ಮತ್ತು ಈ ರ್ಯಾಪಿಡೋ ಅವರೆಲ್ಲ ವರ್ಕ್ ಮಾಡ್ತಾರಲ್ಲ, ಅವ್ರನ್ನ ನೋಡಿದಾಗ ಒಂಥರ ಪಾಪ ಅನಿಸುತ್ತಲ್ವ. ಇಷ್ಟು ಮಳೆನಲ್ಲೂ ಕೆಲಸ ಮಾಡಬೇಕು. ಅದರಲ್ಲೂ ಅವ್ರು ನಂಗೆ ಹೇಳ್ತಾಯಿದ್ರು ಎಕ್ಸ್ಟ್ರಾ 2 ಅವರ್ಸ್ ಆ್ಯಡ್ ಮಾಡಿ, ಮಳೆ ಇರೋದ್ರಿಂದ ಬಟ್ಟೆ ಒದ್ದೆ ಆದರೆ ಕಷ್ಟ ಅಂತೆಲ್ಲ, ಅದರಲ್ಲೂ ಕೇರ್ ಎಲ್ಲ ಮಾಡ್ತಾಯಿದ್ರು. ಅದು ಅವರವರ ಕೆಲಸಗಳಿಗೆ ಕೊಡುವಂಥ ಗೌರವ. ಸೊ ನಂಗೆ ಅದನ್ನ ನೋಡಿ ಖುಷಿ ಆಯಿತು. ಹಾಗೆ ಕ್ಲೈಂಟ್ಸ್ ಬಟ್ಟೆಗಳನ್ನೆಲ್ಲ ಸ್ವಿಗ್ಗಿ ಮಾಡಾದಮೇಲೆ ಮಧ್ಯಾಹ್ನದ ಊಟಕ್ಕೆ ಇಡ್ಲಿ ಮತ್ತು ಚಟ್ನಿ. ನಾನಿನ್ನೇನು ತಿನ್ನೋ ಹಾಗೂ ಇಲ್ಲ. ಸೊ ಹಾಗಾಗಿ ಇಡ್ಲಿ ತಿಂದೆ, ಜೊತೆಗೆ ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ. ಇವತ್ತು ಫುಲ್ ವೆದರ್ ಹೀಗೆ ಇದೆ, ಮಳೆ ಕಡಿಮೆನೇ ಆಗ್ತಿಲ್ಲ. ಸೊ ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ ಬಂತು. ಗ್ರೀನ್ ಟೀ ಮತ್ತು ಡಾರ್ಕ್ ಚಾಕ್ಲೇಟ್, ಡ್ರೈ ಫ್ರೂಟ್ಸ್ ತಿಂದೆ. ಅದಾದಮೇಲೆ ಈ ಡ್ರೆಸ್ ರೆಡಿ ಆಗಿತ್ತು. ಸೊ ನನಗೆ ಕಲರ್ ತುಂಬ ಇಷ್ಟ ಆಯಿತು. ನನಗೆ ಸ್ಕೈ ಬ್ಲೂ ಮುಂಚೆಯಿಂದನೂ ಇಷ್ಟ. ಬಟ್ ಇದು ರೆಡಿ ಆದಮೇಲೆ ನಾವು ನಾರ್ಮಲ್ ಸಾರಿಯಲ್ಲೇ ಮಾಡಿರುವಂಥ ಡ್ರೆಸ್, ಬಟ್ ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ. ಅದಕ್ಕೊಂದು ಲೇಸ್ ಅಟ್ಯಾಚ್ ಮಾಡಿದ್ದೀನಿ, ಹಾಗಾಗಿ ಎಕ್ಸ್ಟ್ರಾ ಲುಕ್ ಆ್ಯಡ್ ಆಗಿದೆ ಅದಕ್ಕೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಇದಾದಮೇಲೆ ಇವತ್ತಿನ ಎಲ್ಲ ಕೆಲಸ ಕಂಪ್ಲೀಟ್ ಮಾಡಿ ನನ್ನ ಡಿನ್ನರ್ಗೆ ಓಟ್ಸ್ ಸೂಪ್ ಇದನ್ನು ಕುಡಿದು ಇವತ್ತಿನ ದಿನ ಮುಗಿಸ್ತಿದ್ದೀನಿ. ನಾಳೆ ಸಿಕ್ಕುವ. ಬಾಯ್.